ಈಗ ಇನ್ನು ನಾಳೆಯ ಸಂಚಾರ ವಿಚಾರದಲ್ಲಿ ಈಗಷ್ಟೇ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಹಾಗಿದ್ದಾಗ ನಾಳೆ ಬಂದ್ ಆಗುತ್ತಾ, ಬಂದ್ ಮಾಡಲ್ವಾ ಏನು ಅಂತ ನೋಡೋಣ. ನಾಳೆ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಇವತ್ತೇ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಸಾಧ್ಯತೆ ಇದೆ. ವೇತನ ಪರಿಷ್ಕರಣೆಗೆ ಸರ್ಕಾರ ಮುಂದಾಗುವಂತಹ ಸಾಧ್ಯತೆ ಇದೆ. ಸಾರಿಗೆ ನೌಕರರ ವೇತನ ಹೆಚ್ಚಳ ಬೇಡಿಕೆಗೆ ಸರ್ಕಾರ ಸ್ಪಂದಿಸೋ ಸಾಧ್ಯತೆ ಇದೆ. 25% ವೇತನ ಹೆಚ್ಚಳ ಬದಲು 10% ವೇತನ ಹೆಚ್ಚಳ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. 14 ತಿಂಗಳ ಬಾಕಿ ಹಣ ಬಿಡುಗಡೆಗೂ ಕೂಡ ಸರ್ಕಾರ ಸಮ್ಮತಿ ಕೊಡುವಂತ ಸಾಧ್ಯತೆ ಇದೆ. ಬಟ್ 14 ತಿಂಗಳಿಗೆ ಅವರು ಒಪ್ಕೊಳ್ತಾ ಇಲ್ಲ. ಇನ್ನುಳಿದಿದ್ದ ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ತಾರ, ಒಪ್ಕೊಳ್ಳಲ್ವಾ? ಕಾಸಿಲ್ಲದೆ ಇರುವಂತ ಸರ್ಕಾರ ಈಗ 38 ತಿಂಗಳದ್ದು ಹಾಕಕ್ಕಾಗತ್ತಾ? ಸೊ ಅದೆಲ್ಲವೂ ಕೂಡ ಬರುತ್ತೆ. ಅದರ ಜೊತೆಗೆ ಬೇಡಿಕೆಗಳ ವಿಚಾರದಲ್ಲಿ ಈಗ 2024ರಿಂದ ಹೆಚ್ಚಳವಾಗಬೇಕು ಅಂತ ಕೇಳ್ಕೊಂಡಿದ್ದಾರೆ. 25% ಕೇಳಿದ್ರು, ಬಟ್ ಅದು 10% ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇರೋದು. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ಅರುಣಾ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣಾ, ಈಗ ಅವರ ಬೇಡಿಕೆಗೆ ತಕ್ಕಂತೆ ಈಗ ಸರ್ಕಾರ ಸ್ಪಂದಿಸುವಂತ ಸಾಧ್ಯತೆ ಇದೆಯಾ? ಈ ಬೇಡಿಕೆಗಳ ವಿಚಾರದಲ್ಲಿ ಏನಾದರೂ ಸಾರಿಗೆ ನೌಕರರು ಅದರ ಮುಖಂಡರು ಈಗ ಏನಾದರೂ ಹೇಳ್ತಾ ಇದ್ದಾರಾ? ಎಸ್ ಅರುಣ್, ಸರ್ಕಾರ ಹಾಗೂ ಸಾರಿಗೆ ನೌಕರರ ಜಟಾಪಟಿ ಮುಂದುವರಿತಾ ಇದೆ. ನಾಳೆ ಪ್ರಮುಖವಾಗಿ ಅಂದ್ರೆ 4 ಸಾರಿಗೆ ನಿಗಮಗಳ ನೌಕರರು ಕೂಡ ಬೆಂಗಳೂರು ಚಲೋವನ್ನ ಹಮ್ಮಿಕೊಂಡಿದ್ರು. ಅದರ ಒಂದು ತಡೆಯನ್ನ ಹತ್ತಿಕ್ಕುವಂತಹ ಸಲುವಾಗಿ ಇವತ್ತು ಒಂದು ಮಹತ್ವದಾಗಿರ್ತಕ್ಕಂಥ ಮೀಟಿಂಗ್ ಕೂಡ ನಡೀತಾ ಇದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಆಫೀಸರ್ಸ್ ಗಳ ಜೊತೆ ಮೀಟಿಂಗ್ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಕೆಲವೇ ಗಂಟೆಗಳಲ್ಲಿಯೂ ಕೂಡ ಆದೇಶ ಹೊರಬೀಳುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಪ್ರಮುಖವಾಗಿ ವೇತನ ಪರಿಷ್ಕರಣೆಯನ್ನ ಸರ್ಕಾರ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ವೇತನ ಹೆಚ್ಚಳ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಆದ್ರೆ ಜಂಟಿ ಕ್ರಿಯಾ ಸಮಿತಿ ಹೇಳಿದಂತೆ 25% ಹೈಕ್ ಆಗಲ್ಲ, ಅದರ ಬದಲಾಗಿ 10% ಮೇಲೆ ವೇತನ ಹೆಚ್ಚಳ ಆಗುವಂತಹ ಎಲ್ಲಾ ನಿರೀಕ್ಷೆಗಳು ಕೂಡ ಇದಾವೆ. ಜೊತೆಗೆ 38 ತಿಂಗಳ ಅರಿಯರ್ಸ್ ಅನ್ನ ನೀಡಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನ ಕೂಡ ಈ ಹಿಂದೆ ಹೇಳಿದ್ರು. ಸಿಎಂ ಮೀಟಿಂಗ್ ನಲ್ಲಿಯೂ ಕೂಡ 14 ತಿಂಗಳ ಅರಿಯರ್ಸ್ ಅನ್ನ ನೀಡಲಿಕ್ಕೆ ಈಗಾಗಲೇ ಸರ್ಕಾರ ಕೂಡ ಒಪ್ಕೊಂಡಿತ್ತು. ಈ ನಿಟ್ಟಿನಲ್ಲಿಯೂ ಕೂಡ ಅರಿಯರ್ಸ್ ಹಾಗೂ ವೇತನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಗೊಂದಲವಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸರ್ಕಾರ ಮಾಡುವಂತಹ ಡಿಸಿಷನ್ ಅನ್ನ ಜಂಟಿ ಕ್ರಿಯಾ ಸಮಿತಿ ಒಪ್ಪುತ್ತಾ, ನಾಳೆ ಬಂದ್ ಇರುತ್ತಾ ಇಲ್ವಾ ಅನ್ನೋದು ಕೂಡ ಕೆಲವೇ ಗಂಟೆಗಳಲ್ಲಿ ಕೂಡ ನಿರ್ಧಾರವಾಗಲಿದೆ. ಅರುಣ್, ಓಕೆ ಅರುಣಾ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.